ನಮಸ್ಕಾರ ಟಿವಿ2ಗೆ ಸ್ವಾಗತ. ಪದ್ಮನಾಭನಗರದಲ್ಲಿ ಸಂಕ್ರಾಂತಿ ಶ್ರೀನಿವಾಸ್ ಅವರಿಂದ ಶ್ರೀರಾಮನವಮಿ ಪ್ರಯುಕ್ತ ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಪದ್ಮನಾಭನಗರ ಕ್ಷೇತ್ರದ ಭುವನೇಶ್ವರಿ ನಗರದ ಮಹಾಲಕ್ಷ್ಮೀ ದೇವಸ್ಥಾನದ ಬಳಿ ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀರಾಮನವಮಿ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಸ್ಥಳೀಯ ಸಮಾಜ ಸೇವಕರಾದ ಸಂಕ್ರಾಂತಿ ಶ್ರೀನಿವಾಸ್ ಅವರು ಶ್ರೀರಾಮನಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಮುಖ್ಯಾಂಶಗಳು: ಸೇವೆ ಮತ್ತು ಪ್ರಸಾದ ವಿತರಣೆ. ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಾವಿರಾರು ಭಕ್ತಾದಿಗಳಿಗೆ ಸಂಕ್ರಾಂತಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮಜ್ಜಿಗೆ, ಪಾನಕ ಹಾಗೂ ಹೆಸರು ಬೇಳೆಯನ್ನು ವಿತರಿಸಿ ಸತ್ಕರಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ. ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣ್ಯರ ಮೆಚ್ಚುಗೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸ್ಥಳೀಯ ಮುಖಂಡರು ಮಾತನಾಡಿ, ದೇಶ ಮತ್ತು ದೇವರಲ್ಲಿ ಅಪಾರ ಭಕ್ತಿ ಹೊಂದಿರುವ ಸಂಕ್ರಾಂತಿ ಶ್ರೀನಿವಾಸ್ ಅವರು ಯಾವುದೇ ಅಧಿಕಾರವಿಲ್ಲದಿದ್ದರೂ ಹಲವು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಿ ಜನಸೇವೆ ಮಾಡಲು ಶಕ್ತಿ ನೀಡಲಿ ಎಂದು ಹಾರೈಸಿದರು. ದಶಕಗಳಿಂದ ತಮ್ಮ ಕೈಲಾದ ಸೇವೆಯನ್ನು ಮಾಡಿಕೊಂಡು ಬರುತ್ತಿರುವ ಸಂಕ್ರಾಂತಿ ಶ್ರೀನಿವಾಸ್ ಅವರ ಈ ಕಾರ್ಯಕ್ಕೆ ಸ್ಥಳೀಯರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜರಾಜೇಶ್ವರಿ ಭುವನೇಶ್ವರಿಗೆ ಶ್ರೀರಾಮಚಂದ್ರನಿಗೆ, ಆಂಜನೇಯನಿಗೆ, ಸೀತಾಮಾತೆಗೆ, ಲಕ್ಷ್ಮಣನಿಗೆ ನಮಸ್ಕಾರ. ನಾವು ಸಂಕ್ರಾಂತಿ ಶ್ರೀನಿವಾಸ ರೆಡ್ಡಿ ಅಂತ ಸಂಕ್ರಾಂತಿ ಸೇವಾ ಸಮಿತಿಯಿಂದ ಪ್ರತಿ ವರ್ಷವೂ ಸಹ ಶ್ರೀರಾಮನವಮಿ ಕಾರ್ಯಕ್ರಮ ಆಚರಿಸ್ತಾ ಬಂದಿದ್ದೀವಿ. ಕಳೆದ ಒಂದು 25 ವರ್ಷದಿಂದ ಆಚರಿಸ್ತಾ ಬಂದಿದ್ದೀವಿ. ಇವತ್ತು ಸಹ ಅದೇ ಆಚರಣೆಯಲ್ಲಿ ಮಜ್ಜಿಗೆ, ಪಾನಕ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಲಿನ ಸ್ಥಳೀಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಕ್ರಾಂತಿ ಸಮಿತಿ ಪ್ರತಿಯೊಬ್ಬ ಸದಸ್ಯರಿಗೂ ಸಹ, ನಮ್ಮ ಉಪಾಧ್ಯಕ್ಷರಾದ ಸುರೇಶ್ ಅವರಿಗೆ, ವಿಜಯ್ ಅವರಿಗೆ, ಹೇಮ ಅವರಿಗೆ, ಮಾಲಿನಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಇಚ್ಛೆ ಪಡ್ತೀನಿ. ಹಾಗೆ ಸಂಕ್ರಾಂತಿ ಸೇವಾ ಸಮಿತಿಯ ಪ್ರತಿಯೊಂದು ಕಾರ್ಯಕ್ರಮ ಸಹ ಇಲ್ಲಿನ ಸ್ಥಳೀಯ ನಾವೀಗ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹ ನಮಗೆ ಬೆನ್ನೆಲುಬಾಗಿ ನಮ್ಮ ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ಸಾಮಾಜಿಕ ಕಾರ್ಯಕ್ರಮ ಆರ್ ಅಶೋಕ್ ಅವರು ನಮ್ಮ ಬೆಂಬಲವಾಗಿದ್ದಾರೆ. ಅವನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ. ಅವ್ರಿಗೂ ಸಹ ದೇವರು ಶ್ರೀರಾಮಚಂದ್ರ ಪ್ರಭು ಒಳ್ಳೇದು ಮಾಡಿದಂತ ಈ ಸಮಯದಲ್ಲಿ ಬಯಸ್ತಾ ಇದ್ದೀವಿ. ಯಾವುದೇ ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ಕೂಡ ಅದೊಂದು ಅರ್ಥಪೂರ್ಣವಾಗಿರ್ಬೇಕು, ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಯಾವ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನೆರವೇರಿಸಿಕೊಡ್ತೀವಿ. ಯಾವುದೇ ರೀತಿ ಯಾರಿಗೇ ರೀತಿಯ ಒಂದು ಹಾನಿಯಾಗದಂಗೆ, ಒಂದು ಅವರ ಮನಸ್ಥಿತಿಗೆ ಏನೋ ನೋವು ತರುವಂಗೆ ಸಾಮಾಜಿಕ ಒಂದು ಕಳಕಳಿಯಿಂದ ಒಂದು ಒಳ್ಳೆ ಮಾರ್ಗದರ್ಶಕರಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಂಕ್ರಾಂತಿ ಸೇವಾ ಸಮಿತಿ ಎಲ್ಲಾ ಕಾರ್ಯಕ್ರಮ ಸಹ ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲ ಯಾವುದೇ ರಾಜಕೀಯ ಉದ್ದೇಶ ಅಂತೇನಿಲ್ಲ. ನಾವು ಮೊದಲಿಂದ ಸುಮಾರು 25-30 ವರ್ಷದಿಂದ ನಾವು ಒಂದು ಟೀಮ್ ಮಾಡ್ಕೊಂಡು ಇಲ್ಲಿ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಯಾವುದೇ ರೀತಿಯ ಒಂದು ಕುಂದುಕೊರತೆಗಳಿರ್ಬೋದು ಏನೇ ಇದ್ರೂ ಸಹ ನಾವು ಇಲ್ಲಿ ಸ್ಥಳೀಯ ಶಾಸಕರನ್ನು ಭೇಟಿ ಮಾಡಿ ಅದನ್ನು ಬಗೆಹರಿಸಿಕೊಳ್ಳೋದ್ರ ಮುಖಾಂತರ ಆಮೇಲೆ ಒಂದು ಡೆವಲಪ್ಮೆಂಟ್ ಕೆಲಸಗಳಲ್ಲಿ ಸಹ ಭಾಗಿಯಾಗಿದ್ದೀವಿ. ಮುಂದೆ ದಿನಗಳಲ್ಲಿ ಸಹ ಇದೇ ರೀತಿ ಮಾಡ್ತೀವಿ. ಅದೇ ರೀತಿ ರಾಜಕೀಯ ಒಂದು ಆಕಾಂಕ್ಷೆ ಇಲ್ಲ. ಇಲ್ಲಿ ಸಂಕ್ರಾಂತಿ ಸೇವಾ ಸಮಿತಿಯಿಂದ ನಮ್ಮ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಅವರು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾದ ಒಂದು ರಾಮನ ಭಜನೆ ಹಾಗೂ ರಾಮನವಮಿಯನ್ನು ಇವತ್ತು ಇದರ ಅರ್ಥ ಗಂಭೀರವಾಗಿ ಆಚರಿಸಿದ್ದಾರೆ. ಹಾಗೆ ನವೆಂಬರ್ ಒಂದು ಕಾರ್ಯಕ್ರಮ ಆಗಬೇಕಿತ್ತು. ಇಲ್ಲಿ ಏನ್ ಹೇಳಿ ನವೆಂಬರ್ ಅಲ್ಲಿ ಆಗೋದು ಕನ್ನಡ ರಾಜ್ಯೋತ್ಸವ. ಅದು ಈ ರಸ್ತೆ ಕಾಮಗಾರಿಯಿಂದ ಅದು ನಿಂತೋಗಿತ್ತು. ಅದು ಸಹ ಸಂಪನ್ನಗೊಂಡಿದೆ. ಇವತ್ತು ನಮ್ಮ ಕನ್ನಡ ಮಾತಿಗೆ ಸಂಪೂರ್ಣವಾದ ಗೌರವಪೂರ್ವಕವಾದ ಒಂದು ಧ್ವಜಾರೋಹಣ ಮಾಡುವ ಮೂಲಕ
ಈ ಒಂದು ಕಾರ್ಯಕ್ರಮವನ್ನು ಸಮಸ್ತ ಸಂಕ್ರಾಂತಿ ಸೇವಾ ಸಮಿತಿ ಹಾಗೂ ನಮ್ಮ ಹಿರಿಯ ನಾಗರಿಕ ಸಮಿತಿಯ ಸದಸ್ಯ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಅದನ್ನ ನೆರವೇರಿಸಿಕೊಟ್ಟಿದ್ದಾರೆ. ರಾಜಕೀಯ ಉದ್ದೇಶ ಅಂತ ಅವ್ರಿಗೇನು ಇಲ್ಲ ಸರ್. ಅವರು ಯಾವತ್ತಿದ್ರು ಸಂಕ್ರಾಂತಿ ಸೇವಾ ಸಮಿತಿ ಶ್ರೀನಿವಾಸ್ ಅಂತಾನೆ ಹೆಸರಾಗಿರೋರು. ಅಧ್ಯಕ್ಷ ಸ್ಥಾನ, ವಾರ್ಡ್ ಅಧ್ಯಕ್ಷ ಸ್ಥಾನ ಅವ್ರಿಗೆ ಆಮೇಲೆ ಬಂದಿರೋದು. ಫಸ್ಟ್ ಸಂಕ್ರಾಂತಿ ಶ್ರೀನಿವಾಸ್ ಅಂತಾನೆ ಅವ್ರ ಹೆಸರಿರೋದು. ಅವ್ರಿಗೆ ಹುದ್ದೆ ಕೊಟ್ರೆ ಒಳ್ಳೇದು, ಅದೇ ನಾವೆಲ್ಲ ಆಶಿಸ್ತಾ ಇರೋದು. ಯಾಕೆಂದ್ರೆ ನೀವು ನೋಡ್ತಾ ಇರ್ಬೋದು, ಒಬ್ಬ ಅಧ್ಯಕ್ಷನಾಗಿನೇ ಅವ್ರು ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಇದಕ್ಕೂ ಮುಂಚೆ ಶ್ರೀಧರ್ ಭಟ್ರು ಮಾತಾಡಿದ್ರು, ಅವ್ರು ಎಷ್ಟು ಕೆಲಸ ಮಾಡ್ತಾರೆ. ಬೆಳಗಾಗೆ ಹೋಗ್ತಾರೆ, ಒಂದ್ ರೌಂಡ್ ಹೋಗ್ತಾರೆ, ಕುಂದುಕೊರತೆ ವಿಚಾರಿಸ್ತಾರೆ, ಅದನ್ನ ಬಗೆಹರಿಸ್ತಾರೆ. ಲಾಸ್ಟ್ ಬೇಸಿಗೆಯಲ್ಲಿ ನಮ್ಮ ವಾರ್ಡ್ಗೆ ನೀರಿನ ಬರ ಇತ್ತು, ಲಿಟ್ರಲಿ ಬರ ಇತ್ತು, ನೀರೇ ಇರ್ಲಿಲ್ಲ. ಅವರು ಅವ್ರ ಸ್ವಂತ ಹಣದಿಂದ ಇಲ್ಲಿ ಎಲ್ಲ ನೀರ್ ಸಂಗ್ರಹ ಮಾಡಿ ಅದಕ್ಕಂತ ಒಂದು ಗಾಡಿ ರೆಡಿ ಮಾಡ್ಕೊಂಡು ನಾವೆಲ್ಲ ಅವ್ರ ಜೊತೆ ಸಾಥ್ ಕೊಟ್ಟಿದ್ವಿ. ಆದ್ರೆ ಫಸ್ಟ್ ಒಬ್ಬ ಮುಂದೆ ಬಂದ್ರೆ ತಾನೇ ನಾವೆಲ್ಲ ಹಿಂದೆ ಹೋಗಕ್ಕಾಗೋದು. ಅವ್ರು ಮನೆಗೆ ಸರ್, ನೀವು ಈಗ್ಲೂ ಬೇಕಾದ್ರೆ ಯಾರನ್ನಾದ್ರೂ ಹೋಗಿ ಕೇಳಿ, ಮನೆಗೆ ಹೋಗಿ ನೀರ್ ಕೊಟ್ಟಿದ್ದಾರೆ. ನೀರ್ ಯಾರಿಗಿಲ್ಲ ಅವ್ರಿಗೆ ನೀರಿನ ಪೂರೈಸೋ ಅಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರ ಜೊತೆ ಇರೋ ಕಾರ್ಯಕರ್ತರಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೆ ಅಧಿಕಾರ ಕೊಡ್ಬೇಕು, ಅವ್ರು ಇಲ್ಲಿನ ಕೌನ್ಸಿಲರ್ ಆಗ್ಬೇಕು. ನೆಕ್ಸ್ಟ್ ಇವತ್ತು ಸಂಕ್ರಾಂತಿ ಸೇವಾ ಸಮಿತಿಯಿಂದ ಶ್ರೀರಾಮ್ ನವಮಿ ಅನ್ಕೊಂಡಿದ್ವಿ. ಎಲ್ಲಾರ್ಗು ಎಲ್ಲ ಪಬ್ಲಿಕ್ ಎಲ್ಲ ನಮ್ಮ ವಾರ್ಡ್ ವೈಸ್ ಎಲ್ಲಾರು ಬಂದಿದ್ರು, ಪಬ್ಲಿಕ್ ಬಂದಿದೆ, ಎಲ್ಲ ಲೀಡರ್ಸ್ ಎಲ್ಲಾರು ಬಂದು ಮಾಡಿದ್ರು. ರಾಮನವಮಿ ಪ್ರಯುಕ್ತ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಮಾಡಿದ್ವಿ, ಅನ್ನದಾನನ ವಿತರಣೆ ಮಾಡಿದ್ವಿ. ಸಂಕ್ರಾಂತಿ ಶ್ರೀನಿವಾಸ್ ರೆಡ್ಡಿ ಅವರು ಅಧ್ಯಕ್ಷರಾಗೋಕ್ಕಿಂತ ಮುಂಚೆ ಇಲ್ಲಿ ಜನವರಿಲಿ ಸಂಕ್ರಾಂತಿ ಚೆನ್ನಾಗಿ ಮಾಡ್ತಿದ್ವು, ಅಲ್ಲಿಂದ ಇದ್ ಮಾಡ್ಕೊಂಡ್ ಬರ್ತಿದ್ದಾರೆ. ಮತ್ತೆ ಅವ್ರ ಅಧ್ಯಕ್ಷ ಆದ್ಮೇಲೂ ಕೂಡ ಅದೇ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಎಲ್ಲಾ ಹೆಣ್ಮಕ್ಳಿಗೆ ಅಕ್ಕ ತಂಗಿರ್ ತರ ಎಲ್ಲ ಬಾಗಿನ ಕಾರ್ಯಕ್ರಮ ಇರ್ಬೋದು, ಮತ್ತೆ ಸಂಕ್ರಾಂತಿ ಶ್ರೀರಾಮನವಮಿ ಇರ್ಬೋದು, ಎಲ್ಲ ಫಂಕ್ಷನ್ ಚೆನ್ನಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ. ನಿಮ್ಮ ಮಹಿಳೆಯರ ಸಪೋರ್ಟ್ ಅವ್ರಿಗೆ ಯಾವಾಗ ಇದ್ದೇ ಇರ್ತದೆ ಮೇಡಮ್? ಯಾವಾಗ್ಲೂ ಇದ್ದೇ ಇರುತ್ತೆ.